ಈ ಹೇರ್ ಕಲರ್‌ನ ಬಳಸಿದ್ರೆ ನಿಮಗೆ ಬಿಳಿ ಕೂದಲಿನ ಸಮಸ್ಯೆನೇ ಕಾಣೋದಿಲ್ಲ. ಮತ್ತೆ ಕೂದಲು ರಫ್ ಆಗ್ತಾ ಇದ್ರೂ ಕೂಡ ಸಾಫ್ಟ್ ಆಗುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ ಬಳಸಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಚಿಕ್ಕದು. ನಿಮಗೆ ದೊಡ್ಡದು ಸೈಜ್ ಬೇಕು ಅಂದ್ರೂ ದೊಡ್ಡದು ಕೂಡ ಯೂಸ್ ಮಾಡ್ಬೋದು. ಇಲ್ಲ ನೀವು ಸ್ವಲ್ಪ ಸಾಕು ಅಂದರೆ ಚಿಕ್ಕದು ಮೀಡಿಯಮ್ ಆಗಿ ತೊಗೊಳ್ಳಿ. ಇದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಸಿಪ್ಪೆ ಸಮೇತ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ. ಕ್ಲೀನಾಗಿ ತೊಳೆದ್ಬಿಟ್ಟು ಯೂಸ್ ಮಾಡಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಮೀಡಿಯಮ್ ಸೈಜನ್ನು ಬೀಟ್ರೂಟನ್ನ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು. ಇವಾಗ ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ರಸನ ಮಾತ್ರ ತಗೋಬೇಕು. ನೀವು ಹಾಗೇನೆ ನೈಸಾಗಿ ರುಬ್ಬಿಟ್ಟು ಹಾಕೋಬೋದು. ಆದರೆ ಜಾಸ್ತಿ ಕೂದಲಲ್ಲಿ ಸಿಗಾಕೊಳ್ಳುತ್ತೆ. ಆದ್ದರಿಂದ ಬರೀ ರಸನ ಮಾತ್ರ ತಗೊಳ್ಳಿ. ಈ ಬೀಟ್ರೂಟ್ ರಸನ ಬಳಸೋದ್ರಿಂದ ಕೂದಲು ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ. ಆದ್ದರಿಂದ ನಾನು ಬೀಟ್ರೂಟನ್ನ ಬಳಸ್ತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲ ಪುಡಿ ಬಳಸ್ತೀನಿ ಅಂತ ಹೇಳಿದ್ರು ಪುಡಿ ಕೂಡ ಹಾಕ್ಕೋಬೋದು, ಬೀಟ್ರೂಟ್ ಪುಡಿ. ಅದರ ಜೊತೆಗೆ ನಾನು ದಾಸವಾಳದ ಎಲೆ ತೊಗೊಂಡಿದ್ದೀನಿ. ದಾಸವಾಳದ ಎಲೆನ ಬಳಸೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ. ಅದು ಕೆಂಪು ದಾಸವಾಳದ ಎಲೆನ ತೊಗೊಂಡಿದ್ದೀನಿ. ನೀವು ದಾಸವಾಳ ಹೂ ಇದ್ರೂ ಕೂಡ ತೊಗೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ಕೂದಲು ರಫ್ ಆಗ್ತಿದೆ ಅಂದರೆ ಈ ಥರ ಮಾಡೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ. ಸ್ವಲ್ಪ ಎಲೆನ ತೊಗೊಳ್ಳಿ. ಇದನ್ನು ಕೂಡ ಕ್ಲೀನಾಗಿ ತೊಳೆದುಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಅಲೋವೆರಾ, ಫ್ರೆಶ್ ಆಗಿರುವ ಅಲೋವೆರಾ ತೊಗೊಳ್ಳಿ. ಆವಾಗಲೇ ನಿಮಗೆ ಕೂದಲು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇವಾಗ ನೀವು ಅಲೋವೆರಾ ಫ್ರೆಶ್ ಆಗಿರೋದು ಇಲ್ಲ ಅಂದರೆ ಜೆಲ್ ಕೂಡ ಬಳಸ್ಬೋದು. ಆದಷ್ಟು ಫ್ರೆಶ್ ಆಗಿರುವ ಅಲೋವೆರಾನ ಬೆಳೆಸಿ. ಆವಾಗ ಕೂದಲು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇದನ್ನು ಕಟ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ನೀರಲ್ಲಿ ಇಟ್ಬಿಡಿ. ಇಲ್ಲಾಂದರೆ ಅದರಲ್ಲಿ ಗ್ರೀನ್ ಕಲರ್ ಹಾಲಿರುತ್ತೆ, ಅದನ್ನ ಬಳಸಿದ್ರೆ ತಲೆಯಲ್ಲಿ ಇಚ್ಚಿಂಗ್ ಬರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇದನ್ನು ತೊಳೆದುಬಿಟ್ಟು ಯೂಸ್ ಮಾಡಬೇಕು ಅಲೋವೆರಾನ. ಇವಾಗ ನೋಡಿ ತೊಳೆದ್ಬಿಟ್ಟು ಅದರ ಸಿಪ್ಪೆನೆಲ್ಲ ತೊಗೊಳ್ತಾ ಇದ್ದೀನಿ. ಸೈಡಲ್ಲೆಲ್ಲ ಮುಳ್ಳೆಲ್ಲ ತೆಗೆದುಬಿಟ್ಟು ಆಮೇಲೆ ಸಿಪ್ಪೆನ ಕ್ಲೀನಾಗಿ ತೆಗೆದುಬಿಡಬೇಕು. ಸಿಪ್ಪೆನ ಬಳಸೋದ್ರಿಂದನೂ ಕೂಡ ಇಚ್ಚಿಂಗ್ ಬರೋ ಚಾನ್ಸಸ್ ಇರುತ್ತೆ ತಲೆಯಲ್ಲಿ. ಅದರಿಂದ ಬರೀ ಜೆಲ್ಲನ್ನ ಮಾತ್ರ ತೊಗೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇದರಲ್ಲಿ ನಾನು ಯಾವುದೇ ಕೆಮಿಕಲ್ ಕೂಡ ಬಳಸ್ತಾ ಇಲ್ಲ. ಆದಷ್ಟು ಎಲ್ಲನೂ ಕೂಡ ನ್ಯಾಚುರಲ್ ಆಗಿರುವಂತಹ ಕಲರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕ್ಲೀನಾಗಿ ಸಿಪ್ಪೆನ ತೆಗೆದ್ಬಿಟ್ಟು ಬರೀ ಜೆಲ್ಲನ್ನು ತೊಗೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ನೀವು ಸ್ಪೂನಲ್ಲಾದರೂ ಕೂಡ ತೆಗಿಬೋದು, ಇಲ್ಲ ಅಂದರೆ ಚಾಕಲ್ಲಾದರೂ ಕೂಡ ತೊಗೋಬೋದು. ನಿಮಗೆ ಯಾವ ಥರ ಆಗುತ್ತೋ ಆ ಥರ ತೊಗೊಳ್ಳಿ. ಇವಾಗ ಜೆಲ್ಲನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಏನು ದಾಸವಾಳದ ಎಲೆ ಇದೆಯಲ್ಲ ಅದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ ನಾವು ದಾಸವಾಳ ಎಲೆನೆಲ್ಲ ಬಳಸಿದಾಗ. ನಿಮಗೆ ಎಷ್ಟು ಬೇಕು ಅಷ್ಟು ಅಲೋವೆರಾ ಜೆಲ್ನ ಹಾಕೋಬೋದು. ದಾಸವಾಳ ಎಲೆನೂ ಅಷ್ಟೇ ನಿಮಗೆ ಎಷ್ಟು ಬೇಕು ಬಳಸ್ಬೋದು. ಒಂದು ಹಿಡಿ ದಾಸವಾಳ ಎಲೆ ತೊಗೊಂಡಿದ್ದೀನಿ. ಒಂದು ದೊಡ್ಡ ಸೈಜು ಅಲೋವೆರಾನ ತೊಗೊಂಡು ಬರೀ ಜೆಲ್ ಮಾತ್ರ ತೊಗೊಳ್ತಾ ಇದ್ದೀನಿ. ಈ ಜೆಲ್ಲನ್ನು ಹಾಕ್ಕೊಂಡು ಅಲೋವೆರಾ ಜೆಲ್ಲು ಮತ್ತು ದಾಸವಾಳ ಎಲೆನ ರುಬ್ಕೋಬೇಕು. ನಾನು ಫಸ್ಟೇ ಬೀಟ್ರೂಟ್ ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಲ್ಲ ಆ ಜ್ಯೂಸನ್ನು ಹಾಕ್ಕೊಂಡೇ ರುಬ್ಕೊಳ್ತಾ ಇದ್ದೀನಿ. ನೀರು ಬೇರೆ ಯಾವ ನೀರನ್ನು ಸೇರಿಸ್ಬೇಡಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇವಾಗ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೈಸಾಗಿ ರುಬ್ಕೋಬೇಕು. ಎಲೆ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗಬೇಕು. ಇಲ್ಲ ಅಂದರೆ ಕೂದಲಲ್ಲಿ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ಆಮೇಲೆ ನಾನಿವಾಗ ಬೀಟ್ರೂಟ್ ಜ್ಯೂಸನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಬ್ರೂ ಕಾಫಿ ಪುಡಿ, ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ಸ್ಟೆಂಟ್ ಕಾಫಿ ಪುಡಿ ಬಳಸೋದ್ರಿಂದ ನಿಮಗೆ ಒಳ್ಳೆ ಶೈನಿಂಗ್ ಕೊಡುತ್ತೆ ಕೂದಲು. 1 ಟೇಬಲ್ ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪುಡಿನ ಬಳಸ್ತಾ ಇದ್ದೀನಿ. ಯಾವುದಾದ್ರೂ ಬಳಸ್ಬೋದು, ಬ್ರೂನೇ ಬಳಸಬೇಕು ಅಂತಲೇ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅಲ್ಲಿ ತನಕ ಕುದಿಸ್ಕೊಳ್ಳಿ. ಫಸ್ಟ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ನಿಧಾನಕ್ಕೆ ಮೀಡಿಯಮ್ ಉರಿಯಲ್ಲಿ ಕುದಿಸ್ಕೊಂಡಾದಮೇಲೆ ನಾನು ಏನು ಅಲೋವೆರಾ ಮತ್ತು ದಾಸವಾಳ ಎಲೆನ ರುಬ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ಕೂಡ ನಿಧಾನಕ್ಕೆ ಕುದಿಸ್ಕೋಬೇಕು. ಒಳ್ಳೆ ಕಂಡೀಷ್ನರ್ ರೀತಿ ವರ್ಕ್ ಆಗುತ್ತೆ ಈ ದಾಸವಾಳದ ಎಲೆ ಮತ್ತು ಅಲೋವೆರಾನ ಬಳಸೋದ್ರಿಂದ. ಆದಷ್ಟು ಫ್ರೆಶ್ ಆಗಿರೋದನ್ನೇ ಯೂಸ್ ಮಾಡಿ. ಆವಾಗ ನಿಮಗೆ ಹೇರ್ ಫಾಲ್ನ ಸಮಸ್ಯೆ ಆಗೋದಿಲ್ಲ. ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತೆ ಮತ್ತು ಬಿಳಿ ಕೂದಲಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಮೆಹಂದಿ ಪುಡಿನ ಬಳಸ್ತಾ ಇದ್ದೀನಿ.
ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವ ಮೆಹಂದಿ ಪುಡಿನೂ ಕೂಡ ಬಳಸ್ಬೋದು, ಇಲ್ಲ ಔಷಧಿಯಿಂದ ತಂದಿರುವ ಮೆಹಂದಿ ಪುಡಿನ ಬಳಸ್ಬೋದು. ಆದರೆ ಆದಷ್ಟು ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಪುಡಿನ ತಗೊಂಡು ಬಳಸಿ, ಆವಾಗ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕುದಿಸ್ಕೊಳ್ತಾ ಇಲ್ಲ, ಸ್ಟವ್ ಆಫ್ ಮಾಡಿಬಿಟ್ಟೆ ಪುಡಿನ ಹಾಕ್ಕೊಂಡು ತಿರುಗಿಸ್ತಾ ಇದ್ದೀನಿ. ಅದರ ಲಿಕ್ವಿಡ್ ಸ್ವಲ್ಪ ಬಿಸಿ ಇದೆ, ಬಿಸಿದ್ರೆ ಕೂಡ ಏನೂ ಆಗೋದಿಲ್ಲ. ಇವಾಗ ಸ್ವಲ್ಪ ಗಟ್ಟಿ ಆಗ್ತಿದೆ. ನಾನು ಫಸ್ಟೇ ಲಿಕ್ವಿಡ್ ಜಾಸ್ತಿ ಆಗುತ್ತೆ ಅಂದ್ಕೊಂಡು ಎತ್ತಿಟ್ಕೊಂಡಿದ್ದೆ. ಆ ಲಿಕ್ವಿಡ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕೂಡ ಗಂಟು ಇರದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಕಲರ್ ಕಾಣ್ತಾ ಇದೆ ಅಂತ. ನಾವು ಔಟ್ಸೈಡ್ ಎಲ್ಲ ಹೋಗಿ ಕಲರ್ನ ಹಾಕ್ಸ್ಕೊಳ್ತೀವಿ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ತಲೆಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ಬಿಳಿ ಕೂದಲು ಜಾಸ್ತಿ ಇದೆ, ಇದರಲ್ಲಿ ನೋಡಿ ಕಾಣ್ತಾ ಇರ್ಬೋದು. ಬುಡದಲ್ಲಿ ತುಂಬ ಇದೆ, ಫ್ರಂಟಲ್ಲೆಲ್ಲ ಜಾಸ್ತಿ ಇದೆ ಬಿಳಿ. ಇವಾಗ ತಲೆಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಯಾವುದೇ ಕಾರಣಕ್ಕೂ ಕಪ್ಪಾಗಲ್ಲ. ಅದರಿಂದ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ, ಆವಾಗಲೇ ನಿಮಗೆ ಗೊತ್ತಾಗೋದು. ಈ ಹೇರ್ ಕಲರ್ನ ನಾವು ಅಪ್ಲೈ ಮಾಡಿಕೊಂಡು ಒಂದು 2 ಗಂಟೆ ಬಿಡಬೇಕು. ಹಾಗೆ 2ರಿಂದ 2.5 ಗಂಟೆ ಬಿಡಬೇಕು. ಆಮೇಲೆ ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಇದು ಬರೀ ಮೆಹಂದಿ ಒಂದೇ ನಾನು ಬಳಸಿರೋದು. ಈ ವಿಡಿಯೋನ ಕೊನೆ ತನಕ ನೋಡಿ, ಆವಾಗಲೇ ಗೊತ್ತಾಗೋದು. ನ್ಯಾಚುರಲಿ ಕೂದಲು ಕಪ್ಪಾಗುತ್ತೆ ನೋಡಿ. ಹೇರ್ನ ವಾಶ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಕೂದಲು ಇವಾಗ ಕೆಂಚ್ ಕಲರ್ ಕಾಣ್ತಾ ಇದೆ. ಇದನ್ನೇ ನಾವು ಕಪ್ಪು ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಇಂಡಿಗೋ ಪೌಡರ್ನ ತಗೊಳ್ತಾ ಇದ್ದೀನಿ. ಎಷ್ಟು ಬೇಕು ಅಷ್ಟು ಇಂಡಿಗೋ ಪೌಡರ್ನ ತಗೊಳ್ಳಿ. ಇದನ್ನು ತುಂಬ ಹೊತ್ತು ಕಲಸಿ ಇಡಬೇಕು ಅಂತನಿಲ್ಲ. ಸ್ವಲ್ಪ ಉಗುರು ಬೆಚ್ಚಗೆ ನೀರು ತಗೊಂಡು ಒಂದು ಇಂಡಿಗೋ ಪುಡಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಇಂಡಿಗೋ ಪೌಡರ್ನ ತಗೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಹಾಗೆ ಮುಚ್ಚಿಟ್ಕೋಬೇಕು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಗಂಟೆ ಇರದ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ನೋಡ್ತಾ ಇರ್ಬೋದು, ಒಂದು ಕೂಡ ಗಂಟು ಕಾಣಿಸ್ತಾ ಇಲ್ಲ. ಈ ಥರ ಮಾಡೋದ್ರಿಂದ, ಇಂಡಿಗೋ ಪುಡಿ ಬಳಸೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ. ಇದನ್ನು ಕೂಡ ಅಷ್ಟೇ ಅಪ್ಲೈ ಮಾಡಿಕೊಂಡು 2 ಗಂಟೆ ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಆದಷ್ಟು ಮೈಲ್ಡ್ ಶಾಂಪೂನ ಬಳಸಿ. ತುಂಬ ಚೆನ್ನಾಗಿ ಕೂದಲು ಕಪ್ಪಾಗುತ್ತೆ. ನೋಡ್ತಾ ಇರ್ಬೋದು ಕೂದಲು ಎಷ್ಟು ಚೆನ್ನಾಗಿ ಕಪ್ಪಾಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.